ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಕೆಸಿ ಮತ್ತು ಎಚ್ಎನ್ ವ್ಯಾಲಿ ಯೋಜನೆಯ ನೀರನ್ನು 3ನೇ ಹಂತದಲ್ಲಿ ಶುದ್ಧೀಕರಿಸುವ ಬಗ್ಗೆ ಸರ್ಕಾರದಲ್ಲಿ ಚರ್ಚೆ ನಡೆಸಲಾಗುತ್ತಿದೆ. ಸಿಎಂ ಸಿದ್ದರಾಮಯ್ಯ. ವರದಕ್ಷಿಣೆ ಆರೋಪದಡಿ ಜೈಲಿಗೆ ಎಂಟ್ರಿ ಕೊಟ್ಟ 2 ಗಂಟೆಯಲ್ಲೇ ವಿಚಾರಣಾಧೀನ ಆರೋಪಿ ಸಾವು. ಜೈಲಿನಲ್ಲಿ ಇಲ್ಲ ಪ್ರಾಥಮಿಕ ಚಿಕಿತ್ಸಾ ವ್ಯವಸ್ಥೆ. ಕೋವಿಡ್-19 ರೂಪಾಂತರಿ ವೈರಸ್ ತಡೆಯಲು ಟಾಸ್ಕ್ ಫೋರ್ಸ್ ಸಭೆ. ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಶಾಸಕ ಸುಬ್ಬಾರೆಡ್ಡಿ ಸೂಚನೆ. ಒಡ ಹುಟ್ಟಿದ ಅಣ್ಣ ತಮ್ಮಂದಿರಿಂದಲೇ ಅನಾಗರಿಕ ವರ್ತನೆ. ಹೆಣ್ಣು ಮಗಳ ಮನೆಯ ಸುತ್ತ ದಾರಿ ಬಿಡದೆ ದಿಗ್ಬಂಧನ. ವಾರ್ತೆಗಳ ವಿವರ. ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡುವ ಬಗ್ಗೆ ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆಯುತ್ತಿದ್ದು, ಇದಕ್ಕೆ ವರದಿ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಮುಂದಿನ ವರ್ಷದಿಂದ ಹೋಬಳಿ ಕೇಂದ್ರಗಳಲ್ಲಿ ವಸತಿ ಶಾಲೆಗಳನ್ನು ನಿರ್ಮಿಸಲಾಗುವುದು. ಸರ್ಕಾರಕ್ಕೆ ಯಾವುದೇ ಹಣದ ಕೊರತೆ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಕೋಲಾರದಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಲವೊಂದು ಪ್ರಮುಖ ಇಲಾಖೆಗಳ ರಿವ್ಯೂ ನಡೆಸಿದ್ದು ಎಲ್ಲಾ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಲು ಸಾಧ್ಯವಾಗಿಲ್ಲ. ಕಂದಾಯ ಇಲಾಖೆಯ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಉಳಿದಿರುವ ಪ್ರಕರಣಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಲು ಸೂಚಿಸಲಾಗಿದೆ. ಕೋಲಾರ ಜಿಲ್ಲೆಯ 6 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಲಾಗಿದ್ದು, ಕುಡಿಯುವ ನೀರಿನ ಸಮಸ್ಯೆ ಜಿಲ್ಲೆಯಲ್ಲಿ ಇಲ್ಲ. ಕುಡಿಯುವ ನೀರಿನ ಸಮಸ್ಯೆ ಬಂದ ತಕ್ಷಣ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೋಲಾರ ಜಿಲ್ಲೆಯಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಮುಖ್ಯಮಂತ್ರಿಗಳು, ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುವವರನ್ನು ಗಡೀಪಾರು ಮಾಡುವಂತೆ ಸೂಚಿಸಿದರು. ಅಲ್ಲದೆ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಇದನ್ನು ತಡೆಯಬೇಕೆಂದು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದರು. ಮೊದಲನೇ ಬಾರಿಗೆ ಕೋಲಾರಕ್ಕೆ ಬಂದಿದ್ದೇನೆ. ಹಿಂದೆ ಬಂದಿದ್ದೆ ನಾನು. ಎರಗೋಡು ಕುಡಿಯ ನೀರನ್ನ ಕೊಡೋದ್ರಲ್ಲಿ ಕೋಲಾರಕ್ಕೆ ಮತ್ತೆ ಬದಾರಪೇಟೆಗೆ ಕೊಡ್ತಕ್ಕಂತ ಕಾರ್ಯಕ್ರಮ ಉದ್ಘಾಟನೆ ಮಾಡಕ್ಕೋಸ್ಕರ ಬಂದಿದ್ದೆ. ಆದ್ರೆ ಕೋಲಾರ ಪಟ್ಟಣಕ್ಕೆ ಬಂದಕ್ಕಾಗಿಲ್ಲ, ಜಿಲ್ಲೆ ರಿವ್ಯೂ ಕೂಡ ಮಾಡಕ್ಕಾಗಿಲ್ಲ. ಇವತ್ತು ಒಂದು ಕಾರ್ಯಕ್ರಮ ಇದೆ, ಅದ್ರ ಜೊತೆಗೆ ರಿವ್ಯೂ ಮೀಟಿಂಗ್ ಕೂಡ ಇಟ್ಕೊಂಡಿದ್ದೆ. ಎಲ್ಲ ಇಲಾಖೆಗಳನ್ನು ಕೂಡ ಸಂಪೂರ್ಣವಾಗಿ ರಿವ್ಯೂ ಮಾಡಲಿಕ್ಕೆ ಕಷ್ಟ ಆಯಿತು, ಯಾಕಂದ್ರೆ ಸಮಯದ ಅಭಾವ. ಕೋಲಾರದಲ್ಲಿ 6 ತಾಲೂಕುಗಳು ಬರಗಾಲ ಪೀಡಿತ ಅಂತ ಘೋಷಣೆ ಆಗಿದ್ದಾವೆ. ಎಲ್ಲೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಟ್ಯಾಂಕರ್ ಮೂಲಕ ನೀರು ಕೊಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ. ಇನ್ನು ತಾಲೂಕುವಾರು ಎಷ್ಟು ಸರ್ಕಾರಿ ಜಮೀನಿದೆ, ಎಷ್ಟು ಒತ್ತುವರಿಯಾಗಿದೆ, ಎಷ್ಟು ಬಿಡಿಸಲಾಗಿದೆ ಎಲ್ಲದನ್ನೂ ಪಬ್ಲಿಷ್ ಮಾಡಬೇಕು. ಒತ್ತುವರಿ ಮಾಡಿರುವ ಕೆರೆಗಳು, ಜಮೀನುಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸಲು ಸೂಚನೆ ನೀಡಿದ್ದೇನೆಂದಿದ್ದಾರೆ. ಈ ವೇಳೆ ಸಚಿವ ಬೈರತಿ ಸುರೇಶ್, ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಸೇರಿದಂತೆ ಕೋಲಾರ ಜಿಲ್ಲೆಯ ಶಾಸಕರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ವರದಕ್ಷಿಣೆ ಆರೋಪದಲ್ಲಿ ವಾರೆಂಟ್ ಮೇಲೆ ಜೈಲಿಗೆ ಬಂದಿದ್ದ ಆರೋಪಿಯೊಬ್ಬ 2 ತಾಸಿನಲ್ಲಿ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ನಗರದ ಉಪಕಾರಾಗೃಹದಲ್ಲಿ ಮಂಗಳವಾರ ರಾತ್ರಿ ನಡೆದಿದೆ. ಮೃತಪಟ್ಟ ಆರೋಪಿಯು ಚಿಂತಾಮಣಿ ತಾಲೂಕು ಗುಡಿಸಲಹಳ್ಳಿ ಗ್ರಾಮದ 38 ವರ್ಷದ ಮುನಿರೆಡ್ಡಿ. ಕಳೆದ 2016ರಲ್ಲಿ ವರದಕ್ಷಿಣೆ ಕಿರುಕುಳದ ದೂರಿನಲ್ಲಿ ವಾರೆಂಟ್ ಆಗಿ 2023 ಡಿಸೆಂಬರ್ 26ರ ಮಂಗಳವಾರ ಸಂಜೆ ಚಿಂತಾಮಣಿ ನ್ಯಾಯಾಲಯದಿಂದ ಆದೇಶದೊಂದಿಗೆ ಉಪಕಾರಾಗೃಹಕ್ಕೆ ಸೇರಿಸಲಾಗಿದೆ. ಆದರೆ ಜೈಲು ಸೇರಿದ 2 ತಾಸಿಗೆ ಆರೋಪಿ ಮುನಿರೆಡ್ಡಿ ಲೋ ಬಿಪಿ ಆಗಿ ಕುಸಿದು ಬಿದ್ದಿದ್ದು, ಕೂಡಲೇ ಕಾರಾಗೃಹ ಅಧಿಕಾರಿಗಳು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆರೋಪಿ ಮೃತಪಟ್ಟಿರುವುದಾಗಿ ಕಾರಾಗೃಹ ಅಧಿಕಾರಿಗಳು ತಿಳಿಸಿದ್ದಾರೆ.
ಇನ್ನು ಚಿಂತಾಮಣಿ ಉಪಕಾರಾಗೃಹದಲ್ಲಿ ಸುಮಾರು 112 ಖೈದಿಗಳಿದ್ದು ಇಲ್ಲಿ ಯಾವುದೇ ಪ್ರಾಥಮಿಕ ಆರೋಗ್ಯ ಚಿಕಿತ್ಸೆ ವ್ಯವಸ್ಥೆ ಇಲ್ಲದಿರುವುದು ದುರದೃಷ್ಟಕರವಾಗಿದೆ. ಇನ್ನು ಆರೋಗ್ಯವಂತವಾಗಿದ್ದ ವ್ಯಕ್ತಿ ಜೈಲು ಸೇರಿದ್ದೇ 2 ಗಂಟೆಗಳಲ್ಲಿ ಸಾವನ್ನಪ್ಪಿರುವುದು ಸಾರ್ವಜನಿಕ ವಲಯದಲ್ಲಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಿದೆ. ವಿಷಯ ತಿಳಿದ ಕೂಡಲೇ ಆಸ್ಪತ್ರೆ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಪ್ರಕಾಶ್ ಪಿಎಂ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಮೃತನ ಶವವನ್ನು ಪರಿಶೀಲನೆ ನಡೆಸಿದ್ದು, ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತರ ಸಂಬಂಧಿಕರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಬಾಗೇಪಲ್ಲಿ ತಾಲೂಕಿನಲ್ಲಿ ಕೋವಿಡ್-19 ರೂಪಾಂತರಿ ತಳಿ ವೈರಸ್ ಹರಡದಂತೆ ತಾಲೂಕು ವೈದ್ಯಾಧಿಕಾರಿಗಳು, ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳು, ತಾಲೂಕು ಆಡಳಿತ, ಪುರಸಭೆ, ಪಂಚಾಯಿತಿಗಳ ವ್ಯಾಪ್ತಿಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸೂಚನೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳ ಕೊಠಡಿಯಲ್ಲಿ ಬುಧವಾರ ಕೋವಿಡ್-19 ರೂಪಾಂತರಿ ತಳಿ ವೈರಸ್ನ ಟಾಸ್ಕ್ ಫೋರ್ಸ್ ಸಭೆಯ ಅಧ್ಯಕ್ಷತೆ ವಹಿಸಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿದೆ. ಇದರಿಂದ ತಾಲೂಕಿನಲ್ಲಿ ಮುನ್ನೆಚ್ಚರಿಕೆ ವಹಿಸಲು ಅಧಿಕಾರಿಗಳು ಜಾಗೃತರಾಗಿರಬೇಕು. ಆಸ್ಪತ್ರೆಗಳಿಗೆ ಹೆಚ್ಚಾಗಿ ರೋಗಿಗಳು ಬರುತ್ತಿದ್ದಾರೆ. ರೋಗಿಗಳಿಗೆ ಕಡ್ಡಾಯವಾಗಿ ಪರೀಕ್ಷೆಗಳನ್ನು ಮಾಡಬೇಕು. ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲಾ ಶಿಕ್ಷಕ, ಶಿಕ್ಷಕಿಯರು, ಅಂಗನವಾಡಿ, ಆಶಾ ಹಾಗೂ ಆರೋಗ್ಯ ಸಿಬ್ಬಂದಿಯವರು ಮನೆ ಮನೆಗೆ ಭೇಟಿ ನೀಡಿ ವೈರಸ್ ಹರಡುವಿಕೆ ಬಗ್ಗೆ ಜಾಗೃತಿ ಮೂಡಿಸಬೇಕು. ಕೋವಿಡ್ ರೋಗಿಗಳ ಚಿಕಿತ್ಸೆಗೆ ಆಮ್ಲಜನಕ, ಆಂಬ್ಯುಲೆನ್ಸ್ಗಳು ಸೇರಿದಂತೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಸೂಚಿಸಿದರು. ಕೋವಿಡ್ ಬಗ್ಗೆ ಮುಂಜಾಗ್ರತಾ ಕ್ರಮದ ಸಭೆಯನ್ನು ಕರೆದಿದ್ದೀವಿ. ನಮ್ಮ ತಹಸೀಲ್ದಾರರು, THO, ನಮ್ಮ AM, ನಮ್ಮೆಲ್ಲ ಅಧಿಕಾರಿಗಳು ಕೋವಿಡ್ ಟಾಸ್ಕ್ ಫೋರ್ಸ್ ಅಂತ ಎಲ್ಲರೂ ಆಗಮಿಸಿದ್ರು. ಹೇಗೆಲ್ಲ ಇರಬೇಕು, ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಬಗ್ಗೆ ನೋಡಿದ್ದೀವಿ, ಬೆಡ್ನ ವ್ಯವಸ್ಥೆ ನೋಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ನಾವು ಏನಾದರೂ ಅಂಥ ಪೇಷಂಟ್ಗಳು ಬಂದಾಗ ಆಸ್ಪತ್ರೆ ಹೇಗೆಲ್ಲ ರೆಡಿ ಆಗಿರೋ ಅದಕ್ಕೆಲ್ಲ ರೆಡಿ ಮಾಡಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ GV ರಮೇಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ CN ಸತ್ಯನಾರಾಯಣ ರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಚಿಕ್ಕಬಳ್ಳಾಪುರ ಶಾಖೆ ಸುಲಾಲಪ್ಪ ದಿನ್ನೆ ಬಳಿ 100 ವರ್ಷಗಳ ಹಿಂದೆ ಸ್ಥಾಪಿತವಾಗಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಈಗ ಭವ್ಯವಾದ ದೇಗುಲವಾಗಿ ಕಂಗೊಳಿಸುತ್ತಿದೆ. ಶ್ರೀ ಹನುಮ ಜಯಂತಿ ಪ್ರಯುಕ್ತ ದೇವಾಲಯವನ್ನು ವೈಕುಂಠದಂತೆ ಶೃಂಗರಿಸಲಾಗಿದೆ. ಹನುಮ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕಡಲೆಕಾಯಿ ಪರಿಷೆ ಹಾಗೂ ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದಿಚುಂಚನಗಿರಿ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಕಡಲೆಕಾಯಿ ಪರಿಷೆ ದಿನಾಂಕ 31/12/2023 ಭಾನುವಾರ ಮಧ್ಯಾಹ್ನ 2 ರಿಂದ 4 ಗಂಟೆಯವರೆಗೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ-ಫಾರ್ಮಾ ಮತ್ತು ಬಿ-ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ,
ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. 3 ಜನ ಗಂಡು ಮಕ್ಕಳ ಮಧ್ಯೆ ಒಬ್ಬ ಹೆಣ್ಣು ಮಗಳು ಹುಟ್ಟಿದ್ದಾಳೆ. ಒಬ್ಬಳೇ ಸಹೋದರಿಯನ್ನು ಕರುಣೆಯೂ ತೋರದೆ ಆಕೆ ಮನೆಗೆ ಹೋಗಲು ದಾರಿ ಬಿಡದೆ ಮನೆ ಸುತ್ತ ಸಹೋದರರೇ ದಿಗ್ಬಂಧನ ವಿಧಿಸಿದ್ದಾರೆ. ಮನೆ ದುರಸ್ತಿ ಮಾಡಿಕೊಳ್ಳಲು ಹೋದ್ರೆ ಕೆಲಸಕ್ಕೆ ಬಂದ ಕಾರ್ಮಿಕರನ್ನ ಹೊಡೆದೋಡಿಸಿರುವ ಸಹೋದರರ ಕತೆ ಇದು. ಎಲ್ಲಿ ಹೇಗೆ ಅಂತೀರಾ? ಈ ಕರಳು ಹಿಂಡುವ ಕತೆ ತಪ್ಪದೆ ನೋಡಿ. ನೋಡಿ, ಹೀಗೆ ಗಿಡಗಂಟೆ ಪೊದೆ ತುಂಬಿದ 6 ಅಡಿ ಕಾಲುವೆಯಲ್ಲಿ ನಡೆದುಕೊಂಡು ಬರುತ್ತಿರುವ ಈಕೆ ಹೆಸರು ವಿಜಯಲಕ್ಷ್ಮಿ. ಚಿಕ್ಕಬಳ್ಳಾಪುರ ತಾಲೂಕು ತಿಪ್ಪೇನಹಳ್ಳಿಯಲ್ಲಿ ವಾಸಿಸುತ್ತಿದ್ದಾಳೆ. ನರಸಿಂಹಮೂರ್ತಿ, ಕೇಶವಮೂರ್ತಿ ಹಾಗೂ ಗಂಗಾಧರ್ ಎಂಬ 3 ಅಣ್ಣ ತಮ್ಮಂದಿರೊಂದಿಗೆ ಹುಟ್ಟಿದ ವಿಜಯಲಕ್ಷ್ಮಿಯನ್ನು ಇದೇ ಗ್ರಾಮದ ಬಂಗಾರು ಸಾಯಿಕುಮಾರ್ ಅನ್ನೋ ಆತನಿಗೆ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದಾರೆ. ಗಂಡನ ಮನೆಯು ತನ್ನ ತಂದೆಯ ಮನೆಯ ಪಕ್ಕದಲ್ಲಿಯೇ ಇದೆ. ಈಕೆಗೂ 2 ಮಕ್ಕಳಿದ್ದು ಒಬ್ಬರು ತೀರಿಕೊಂಡು ಮತ್ತೊಬ್ಬರಿಗೆ ಮದುವೆ ಮಾಡಿದ್ದಾರೆ. ಈ ಸದ್ಯ ಈಕೆಗೆ ಸಂಸಾರ ನಡೆಸಲು ಹೌಸ್ ಲಿಸ್ಟ್ ನಂಬರ್ 35/1ರಲ್ಲಿ 34x11 ಜಾಗದಲ್ಲಿ ತಗಡು ಶೀಟುಗಳ ಮನೆಯಲ್ಲಿ ವಾಸಿಸುತ್ತಿದ್ದಾಳೆ. ಜಮೀನು ಹಂಚಿಕೆ ವಿಚಾರದಲ್ಲಿ ದಾಯಾದಿಗಳ ಜಗಳ ಬೀದಿಗೆ ಬಂದಿದೆ. ಒಡ ಹುಟ್ಟಿದ ಈ ಜಯಲಕ್ಷ್ಮಮ್ಮಗೆ 1 ಇಂಚು ಜಾಗ ಕೊಟ್ಟಿಲ್ಲ. ತನ್ನ ಗಂಡನ ಮನೆಯಲ್ಲಿ ವಾಸಿಸುವ ಜಯಲಕ್ಷ್ಮಮ್ಮ ಮನೆಗೆ ಹೋಗಲು ದಾರಿಯೂ ಬಿಟ್ಟಿಲ್ಲ. 3 ಕಡೆ ಚಪ್ಪಡಿ ಅಡ್ಡಗಟ್ಟಿರೋದ್ರಿಂದ ಆಕೆ ಕಳೆದ 4 ವರ್ಷಗಳಿಂದ ಹಗಲು ರಾತ್ರಿ 6 ಅಡಿ ಆಳಕ್ಕೆ ಇಳಿದು ಗಿಡಗಂಟೆ ತುಂಬಿದ ಪೊದೆಯಲ್ಲಿ ಓಡಾಡುತ್ತಿದ್ದಾಳೆ. ಈಕೆ ಮನೆಗೆ ಮೋಲ್ಡ್ ಹಾಕಿಸಿಕೊಳ್ಳುವ ಆಲೋಚನೆ ಮಾಡಿ ತಯಾರಿ ನಡೆಸಿದ್ದಾರೆ. ಅದಕ್ಕೆ ಸಿಮೆಂಟ್ ಕಂಬಿಯನ್ನು ತರಿಸಿಟ್ಟಿದ್ದಾರೆ. ಕೆಲಸಕ್ಕೆ ಬಂದ ಕಾರ್ಮಿಕರನ್ನು ಕೆಲಸ ಮಾಡಲು ಬಿಡದೆ ಓಡಿಸಿಬಿಟ್ಟಿದ್ದಾರೆ. ಈ ಬಗ್ಗೆ ನನಗೆ ದಾರಿ ಬಿಡಿಸಿಕೊಡಿ ಎಂದು ಪಂಚಾಯಿತಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ರಕ್ಷಣೆಗಾಗಿ ಪೊಲೀಸ್ ಠಾಣೆಯಲ್ಲೂ ದೂರು ಕೊಟ್ಟಿದ್ದಾರೆ. ಕಾನೂನು ಪ್ರಾಧಿಕಾರಕ್ಕೂ ದೂರು ನೀಡಿದ್ರೂ ಇನ್ನೂ ಯಾರೂ ಕ್ರಮ ಕೈಗೊಂಡಿಲ್ಲ ಅಂತ ಜಯಲಕ್ಷ್ಮಮ್ಮ ಅವಲತ್ತುಕೊಂಡಿದ್ದಾರೆ. ನನ್ನ ತಂಟೆಗೆ ಬರ್ಗುಡ್ದು, ನಾನು ಹೋಗಿಲ್ಲ ಅವ್ರ ತಂಟೆಗೆ. ನನಗೆ ದಾರಿ ಬಿಡಬೇಕು. ನನ್ನ ಮನೆಗೆ ನಾನು ಮಾಡಾಕಬೇಕು. ನಾನು ಆ ಮನೆಗೆ ದೀಪ ಅಳಿಸ್ಬೇಕು. ನಾನು ಈ ಮನೆ ಬಿಟ್ಟು ಆಚೆ ಹೋಗೋಕೆ ಆಗಲ್ಲ, ಅವಕಾಶ ಇಲ್ಲ. ನಾನು ಕೂಲಿಗೆ ನಾಲಿ ಮಾಡಿಕೊಂಡು ಗಂಜಿ ಇಟ್ಕೊತಾ ಇದ್ದೀನಿ. ನಮ್ಮ ತಂಟೆಗೆ ಬರ್ದಿರ ನಾನು ಅವರು ಒಡವೆ ಕೇಳಿಲ್ಲ, ಅವ್ರ ಆಸ್ತಿ ಕೇಳಿಲ್ಲ, ಅವರು ವಸ್ತುಕ್ಕೆ ನಾನು ಹೋಗಿಲ್ಲ. ಬೇಕಾದಂಗೆ ಸಂಪಾದನೆ ಮಾಡ್ಕೊಂಡು ಅವ್ರು ನಾನು ಕೇಳಕ್ಕೆ ಹೋಗಿಲ್ಲ. ಇನ್ನು ನಮ್ಮ ತಾಯಿ ಆಸ್ತಿಯೇ ನನಗೂ ಬರಬೇಕಾಗಿತ್ತು, ನಾನು ಕೇಳಕ್ಕೆ ಹೋಗಿಲ್ಲ. ಎಲ್ಲ ನಾವು ಹೋಗಲಿ ಅಂತ ತಾಯಿದೇ ಆಸ್ತಿ ಇರೋದು. ಹೆಣ್ಣು ಮಗುಕ್ಕೂ ಐತೆ, 4 ಜನ ಹುಟ್ಟಿದ್ದೀರಿ, 4 ಭಾಗ ಮಾಡಿದ್ರೆ ನನಗೂ ಆ ಭಾಗ ಬರ್ತೈತೆ. ನಾನು ಕೇಳಕ್ಕೆ ಹೋಗಿಲ್ಲ, ಅವರೇ ಬದುಕೊಂಡ್ಲಿ ಅಂತ ಬಿಟ್ಬಿಟ್ಟೆ. ಇವಾಗ ನನಗೆ ಅತ್ತೆ ಆಸ್ತಿ, ನನ್ನ ಗಂಡನ ಆಸ್ತಿ, ನಮ್ಮ ಮಾವನ ಆಸ್ತಿಗೆ ನಾನು ಮಾಡಾಕೊಂಡ್ರೆ ನಮ್ಮ ಆಸ್ತಿ. ನಮ್ಮ ಅತ್ತೆ ಸತ್ತೋಗಳೆ, ನಮ್ಮ ಮಾವ ಸತ್ತೋಗಳೆ, ನಮ್ಮ ಯಜಮಾನಿಗೆ ಬುದ್ಧಿ ಮಟ್ಟ. ನನಗೆ ಇಲ್ದಿ ಹಿಂಸೆ ಕೊಟ್ಟು ನನಗೆ ತೊಂದರೆ ಮಾಡ್ತಾರೆ. ನಾನು ಮಾಡಿ ಹಾಕೊಬೇಕು, ನಾನು ಹಾಕಿ ತೀರಿ ನನಗಿಲ್ಲ ಸತ್ತೋಗ್ಬೇಕು. ನನಗೆ ನ್ಯಾಯ ಬೇಕು. ಇನ್ನು ಈ ಕುರಿತು ಪಂಚಾಯಿತಿ ಪಿಡಿಒನ ಪ್ರತಿಕ್ರಿಯೆ ಕೇಳಿದ್ರೆ, ಹೌದಾ ಸರ್, ನಮಗೆ ಅರ್ಜಿ ಕೊಟ್ಟಿರೋದು ನಿಜ. ನಮ್ಮ ಸಿಬ್ಬಂದಿ ಮೌಖಿಕವಾಗಿ ಹೇಳಿ ಬಂದಿದ್ರು ದಾರಿ ಬಿಟ್ಟಿಲ್ಲ. ಇವತ್ತೇ ಅವರ 3 ಸೋದರರಿಗೆ ನೋಟಿಸ್ ಕೊಟ್ಟು ದಾರಿ ಬಿಡಿಸಿಕೊಡುತ್ತೇವೆ ಎಂದಿದ್ದಾರೆ. ತಿಪ್ಪನಹಳ್ಳಿ ಗ್ರಾಮದ ವಿಜಯಲಕ್ಷ್ಮಿ ಅಂತಕ್ಕಂಥವರು ತಮ್ಮ ಮನೆಗೆ ಓಡಾಡೋದಕ್ಕೆ ದಾರಿ ಬಿಡಿಸ್ಕೊಡ್ಬೇಕು ಅಂತಂದ್ಬಿಟ್ಟು ಗ್ರಾಮ ಪಂಚಾಯತ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಂತೆ ಅಲ್ಲಿ ಕಾನೂನಿನ ತೊಡಕುಗಳು ಮತ್ತು ಆಮೇಲೆ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಆಗಿದ್ದು, ಅದರಂತೆ ಅವರಲ್ಲಿ ಗಲಾಟೆ ಮಾಡ್ಕೊಂಡಿರ್ತಾರೆ. ಆ ವಿಚಾರ ನಮ್ಮ ಗಮನಕ್ಕೂ ಬಂದಿದ್ದು ಗ್ರಾಮ ಪಂಚಾಯತಿಯಿಂದ ಅವರ ಅಣ್ಣ ತಮ್ಮಂದರು ಏನಿದ್ದಾರೆ ಅವ್ರ ಹತ್ರ ಎಲ್ಲ ಮಾತಾಡಿ ಅವ್ರಿಗೆ
ನಿಯಮಾನುಸಾರ ಏನು ಅಲ್ಲಿ ಕ್ರಮ ತಗೋಬೇಕು ಅಂತ ಇದೆಯೋ ಅದನ್ನು ತಗೊಳ್ಳೋದಕ್ಕೆ ಆದಷ್ಟು ಬೇಗ ಪ್ರಯತ್ನ ಪಡ್ತೀವಿ. ಅದರಂತೆ ನಾವು ಗ್ರಾಮ ಪಂಚಾಯಿತಿಯಿಂದ ಸ್ಥಳ ತನಿಖೆ ಮಾಡಿ ನಿಯಮಾನುಸಾರ ಅವ್ರಿಗೆ ಏನು ದಾರಿ ಬಿಡಿಸಬೇಕು ಅಂತಿದೆಯೋ ಅದನ್ನು ಕ್ರಮ ತಗೋತೀವಿ ಆದಷ್ಟು ಬೇಗ ಅಂತ ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಜಮೀನು ಜಗಳಕ್ಕೋಸ್ಕರ ಸೋದರ ಸಂಬಂಧವನ್ನು ಮರೆತು ಮಾನವೀಯತೆಯನ್ನು ಗಾಳಿಗೆ ತೂರಿದ ಈ ಸಹೋದರರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅಮಾಯಕಳಾದ ಜಯಲಕ್ಷ್ಮಮ್ಮಗೆ ಈಗಲಾದರೂ ನ್ಯಾಯ ದೊರಕಿಸಿಕೊಡ್ತಾರಾ? ಕಾದು ನೋಡಬೇಕಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಿಡ್ಲಘಟ್ಟದ ಪ್ರವಾಸಿ ಮಂದಿರದ ಆವರಣದಲ್ಲಿ ತಾಲೂಕು ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮ ಬುಧವಾರ ನಡೆಯಿತು. ಜನತಾ ದರ್ಶನದಲ್ಲಿ ನಾನಾ ಇಲಾಖೆಗಳಿಗೆ ಸಂಬಂಧಿಸಿದಂತೆ 182ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾದವು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ನೇತೃತ್ವದಲ್ಲಿ ಶಿಡ್ಲಘಟ್ಟದ ಪ್ರವಾಸಿ ಮಂದಿರದ ಆವರಣದಲ್ಲಿ ತಾಲೂಕು ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮ ನಡೆಯಿತು. ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್, ಡಿಸಿ ಪಿಎನ್ ರವೀಂದ್ರ ಅವರ ಉಪಸ್ಥಿತಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ಆರಂಭವಾದ ಜನತಾ ದರ್ಶನದಲ್ಲಿ ಸಾರ್ವಜನಿಕರು, ರೈತರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವೈಯಕ್ತಿಕ ಹಾಗೂ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಗಳನ್ನು 2 ಗಂಟೆಯವರೆಗೂ ಸಲ್ಲಿಸಿದರು. ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದ ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಕಂದಾಯ ಇಲಾಖೆ ಸೇರಿದಂತೆ ಬಹುತೇಕ ಇಲಾಖೆಗಳಲ್ಲಿ ಕೆಲಸ ಕಾರ್ಯಗಳ ವಿಳಂಬ ಸಮಸ್ಯೆಗಳ ಬಗ್ಗೆ 182 ಅರ್ಜಿಗಳು ಬಂದಿವೆ. ಬಂದಿರುವ ಎಲ್ಲ ಅರ್ಜಿಗಳನ್ನು ಇಲಾಖೆವಾರು ಬೇರ್ಪಡಿಸಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನ್ಯಾಯಾಲಯದಲ್ಲಿ ಇರುವ ಪ್ರಕರಣಗಳನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ಅರ್ಜಿಗಳನ್ನು ಇತ್ಯರ್ಥಪಡಿಸಲಾಗುವುದು. 15 ದಿನಗಳ ಒಳಗೆ ಅರ್ಜಿದಾರರಿಗೆ ಈ ಬಗ್ಗೆ ಮಾಹಿತಿಯನ್ನ ರವಾನಿಸಲಾಗುವುದೆಂದು ಹೇಳಿದರು. ಹೊರತುಪಡಿಸಿ ಇನ್ನುಳಿದಂತ ಎಲ್ಲ ಪ್ರಕರಣಗಳಿಗೂ ಕೂಡ ಕಾಲಮಿತಿಯಲ್ಲಿ ನಾವು ಉತ್ತರವನ್ನು ನಿಮಗೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬರ ಅರ್ಜಿಯನ್ನು ಕೂಡ ನಾವು ಸ್ವೀಕಾರ ಮಾಡಿದ್ದೀವಿ. ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ಶಿಡ್ಲಘಟ್ಟದಲ್ಲಿ ಹೈಟೆಕ್ ಮಾರುಕಟ್ಟೆ ನಿರ್ಮಿಸಲು ಸೂಕ್ತ ಜಾಗವನ್ನ ನೀಡಿ ಮುಂದಿನ ತಿಂಗಳಲ್ಲಿ ಹೈಟೆಕ್ ಮಾರುಕಟ್ಟೆ ನಿರ್ಮಾಣಕ್ಕೆ ಪೂಜೆ ಸಲ್ಲಿಸಲಾಗುವುದು. ಇದಕ್ಕೆ ಸಹಕರಿಸಿದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಡಿಸಿಪಿಎನ್ ರವೀಂದ್ರ ಹಾಗೂ ಸಹಕರಿಸಿದ ಎಲ್ಲರಿಗೂ ಈ ತಾಲೂಕಿನ ರೇಷ್ಮೆ ಬೆಳೆಗಾರರು, ರೀಲರುಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು. ಕ್ಷೇತ್ರದ ಬಡವರ ಪರವಾಗಿ, ನಮ್ಮ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ಜಿಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಅಧಿಕಾರಿಗಳು ಗಮನ ತರ್ತಕ್ಕಂಥದ್ದು ಏನು ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಯೋಜನೆ ಆಗ್ಬೋದು ಅದು ನೇರವಾಗಿ ನಿಜವಾದ ಫಲಾನುಭವಿ ಸೇರ್ತಕ್ಕಂಥ ಕೆಲಸ ತಾವು ಮಾಡಬೇಕಂತೇಳಿ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ಜಿಟಿ ನಿಟ್ಟಾಲಿ, ಎಸ್ಪಿ ರಾಗೇಶ್, ತಹಸೀಲ್ದಾರ್ ಬಿಎನ್ ಸ್ವಾಮಿ, ಇಒ ಮುನಿರಾಜು, ನಗರಸಭೆ ಪೌರಾಯುಕ್ತ ಮಂಜುನಾಥ್ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಜರಿದ್ದರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ದಲಿತ ವಿದ್ಯಾರ್ಥಿ ಒಕ್ಕೂಟ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದಲಿತ ಚಳವಳಿಯ ಸಂಗಾತಿ ರಾಮನಾಥಪುರ ಮುನಿರಾಜು ವೇದಿಕೆಯಲ್ಲಿ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನ ರಕ್ಷಣೆ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಜಿಲ್ಲಾ ಮಟ್ಟದ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಿಎಸ್ಎಸ್ ಅಂಬೇಡ್ಕರ್ ವಾದ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಜಾಗೃತಿ ಸಮಾವೇಶವನ್ನು ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದರು. ನಂತರ ಮಾತನಾಡಿ, ದಲಿತ ಸಂಘರ್ಷ ಸಮಿತಿಯಿಂದ ಕೇಳಿರುವ ಮನವಿಗೆ ಸ್ಪಂದಿಸಲಾಗುತ್ತದೆ. ಬೆಳಗಾವಿ ಅಧಿವೇಶನದಲ್ಲಿ ಭವನದ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಚರ್ಚಿಸಲಾಗಿದೆ. ಎಸ್ಟಿಮೇಟ್ ಕೊಟ್ಟರೆ ಸರ್ಕಾರದ ಹಂತದಲ್ಲಿ ಹಣ ಬಿಡುಗಡೆ ಮಾಡಿಕೊಡಲಾಗುತ್ತದೆ ಎಂದರು. ಅದೇ ರೀತಿ ಮಹದೇವಪ್ಪನವರು ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಅವಕಾಶ ಸಿಕ್ತು, ಮಾತಾಡಿದೆ. ಎಸ್ಟಿಮೇಟ್ ಕಳಿಸಿ ಬಾಬು ಜಗಜೀವನ್ ರಾಮ್ ಭವನದು ಕೂಡ ಪೂರ್ತಿ ಮಾಡೋಣ, ಅದಕ್ಕೆ ಬೇಕಾದರೂ ಹಣವನ್ನು ಕೊಡ್ತೀವಿ ಅಂತ ಹೇಳಿದರೆ ಜಿಲ್ಲಾ ಅಧಿಕಾರಿಗಳಿಗೆ ಅದರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ತಕ್ಷಣ ಅವಶ್ಯಕತೆ ಇರುವಂಥದ್ದು ಬಾಬು ಜಗಜೀವನ್ ರಾಮ್ ಭವನಕ್ಕಾಗಿ ಎಸ್ಟಿಮೇಟನ್ನು ಸರ್ಕಾರ ಕಳಿಸಿದರೆ ಹಣ ಬಿಡುಗಡೆ ಮಾಡ್ತೀವಿ ಅಂತೇಳಿ ಇಬ್ಬರು ಮಂತ್ರಿಗಳು ಕೂಡ ಹೇಳಿರೋ ವಿಷಯವನ್ನು ನಾನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ.
ವಿದ್ಯಾರ್ಥಿ ಯುವ ಸಮುದಾಯಕ್ಕೆ ಹಮ್ಮಿಕೊಂಡಿದ್ದ ಅಂಬೇಡ್ಕರ್ ಮತ್ತು ಸಂವಿಧಾನ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಬಹುಮಾನವನ್ನು ವಿತರಿಸಿ ಪ್ರೋತ್ಸಾಹಿಸಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಸಂವಿಧಾನ ಪೀಠಿಕೆಯನ್ನು ಬೋಧಿಸುವುದರ ಮೂಲಕ ಅನಾವರಣಗೊಳಿಸಿದರು. ಈ ವೇಳೆ ಪ್ರೊಫೆಸರ್ ಬಿ ಕೃಷ್ಣಪ್ಪ, ಟ್ರಸ್ಟ್ನ ಮುಖ್ಯಸ್ಥೆ ಇಂದಿರಾ ಕೃಷ್ಣಪ್ಪ, ಬರಹಗಾರ ಶ್ರೀಪದ ಭಟ್ಟ, ದಲಿತ ವಿದ್ಯಾರ್ಥಿ ಒಕ್ಕೂಟದ ರಾಜ್ಯ ಮುಖಂಡ ಎಂ ರವೀಂದ್ರ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ದೊಡ್ಡಬಳ್ಳಾಪುರ ಎಸ್ಟಿ ಘಟಕ ಜಿಲ್ಲಾಧ್ಯಕ್ಷ ಮುನಿಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಸರ್ಕಾರ ಇಂದು ಎಲ್ಲಾ ತಾಲೂಕುಗಳಲ್ಲಿ ಜನತಾ ದರ್ಶನ ಹಮ್ಮಿಕೊಂಡಿತ್ತು. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಹಮ್ಮಿಕೊಂಡಿದ್ದ ಜನತಾ ದರ್ಶನಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಶಾಸಕರೇ ಗೈರು ಹಾಜರಾಗಿದ್ರು. ಜನರೇ ಇಲ್ಲದೆ ಕುರ್ಚಿಗಳು ಬಣಗುಡುತ್ತಿದ್ದವು. ಕೇವಲ 104 ಅರ್ಜಿಗಳು ಮಾತ್ರ ಬಂದಿದ್ದು, ಅದರಲ್ಲಿ 5 ಅರ್ಜಿಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಸೂಚಿಸುವುದಾಗಿ ಎಸಿ ಅಶ್ವಿನ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಹಮ್ಮಿಕೊಳ್ಳಲಾಗಿದ್ದ ಜನತಾ ದರ್ಶನಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಪ್ರಚಾರದ ಕೊರತೆಯಿಂದ ಜನತಾ ದರ್ಶನಕ್ಕೆ ಜನರೇ ಇಲ್ಲದೆ ಬಣಗುಡುತ್ತಿತ್ತು. ಶಾಸಕರ ಅಧ್ಯಕ್ಷತೆಯಲ್ಲಿ ಕರೆದಿದ್ದ ಜನತಾ ದರ್ಶನಕ್ಕೆ ಶಾಸಕರೇ ಗೈರು ಹಾಜರಾಗಿದ್ದರು. ಕೇವಲ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಸಭೆಗೆ ಬೆರಳೆಣಿಕೆಯಷ್ಟು ಜನ ಮಾತ್ರ ಹಾಜರಾಗಿ ಕೇವಲ 104 ಅರ್ಜಿಗಳು ಮಾತ್ರ ಸಲ್ಲಿಕೆಯಾಗಿದ್ದು, ಅದರಲ್ಲಿ 60ಕ್ಕೂ ಹೆಚ್ಚು ಅರ್ಜಿಗಳು ಫಾರ್ಮ್ 50 ಮತ್ತು 53ಗೆ ಸಂಬಂಧಿಸಿದ್ದು, ಜಮೀನು ಮಂಜೂರಾತಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬಂದಿಲ್ಲ ಎಂದಷ್ಟೇ ಕೆಲವು ಅರ್ಜಿಗಳು ಬಂದಿದ್ದು, ಸ್ಥಳದಲ್ಲಿಯೇ 5 ಅರ್ಜಿಗಳಿಗೆ ಪರಿಹಾರ ಸೂಚಿಸಲಾಗಿದೆ ಎಂದು ಉಪವಿಭಾಗಾಧಿಕಾರಿ ಅಶ್ವಿನ ತಿಳಿಸಿದ್ದಾರೆ. ಇಂದು ಮಾನ್ಯ ಶಾಸಕರು ಪ್ರದೀಪ್ ಈಶ್ವರ್ ಸಾಹೇಬರು ಚಿಕ್ಕಬಳ್ಳಾಪುರ ಜಿಲ್ಲೆ ತಾಲೂಕು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಜನತಾ ದರ್ಶನ ಹಮ್ಮಿಕೊಂಡಿದ್ವಿ. ಕಾರಣಾಂತರಗಳಿಂದ ಸಾಹೇಬರು ಇವತ್ತು ಬರೋಕ್ಕಾಗಿಲ್ಲ. ಹಂಗಾಗಿ ಈಗ ಉಪವಿಭಾಗಾಧಿಕಾರಿಯಾಗಿದ್ದ ನಾನು ಮತ್ತು ತಹಶೀಲ್ದಾರು ಮತ್ತು ಇಒ ಅವರು ಮತ್ತು ನಗರಸಭೆ ಪೌರಾಯುಕ್ತರು ಮತ್ತು ಇತರ ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಇವತ್ತು ನಾವೇ ಜನತಾ ದರ್ಶನ ಮಾಡಿದ್ದೀವಿ. ಸುಮಾರು 104 ಅರ್ಜಿಗಳಿಂದ ಬಂದಿದೆ. ಅದರಲ್ಲಿ ಸುಮಾರು ಅರ್ಜಿಗಳು ದಾರಿಗೆ ಸಂಬಂಧವಾಗಿ ಮತ್ತು ಅಕ್ರಮ ಸಕ್ರಮ ಕಮಿಟಿ ಏನಾಗಬೇಕಾಗಿದೆ ಫಾರ್ಮ್ 53, 57 ಆ ಥರದ್ದು, ಮತ್ತು ಈ ಖಾತ ನಗರಸಭಾ ಈ ಖಾತದು. ಅದು ಬಿಟ್ಟರೆ ಇನ್ನು ಮೇಜರ್ಲಿ ಅವೇ ಮೇಜರ್ ಇದು. ಅದು ಬಿಟ್ಟರೆ ಇನ್ನು ಕೆಲವು ಯಾವ ಕಾರ್ಯಕ್ರಮಗಳು ಮತ್ತು ಸ್ಕೀಮ್ಸ್ದು ಏನು ಗೃಹಲಕ್ಷ್ಮಿದು 2,000 ಬರ್ತಾ ಇಲ್ಲ. ಈಗ ಅದಕ್ಕೂ ಕೂಡ ಇಲ್ಲಿ ಇವತ್ತಿಂದ 3 ದಿನದ ಕ್ಯಾಂಪ್ ಇದೆ ನಗರಸಭೆಯಲ್ಲಿ, ಅದು ಅಲ್ಲಿಗೆ ಕೂಡ ನಾವು ಡೈವರ್ಟ್ ಮಾಡಿದ್ದೀವಿ. ಇನ್ನು ಕಾಟಾಚಾರಕ್ಕೆ ನಡೆದ ಜನತಾ ದರ್ಶನ ಇದಾಗಿತ್ತು. ಇವತ್ತು ಸಲ್ಲಿಕೆಯಾದ ಎಲ್ಲ ಅರ್ಜಿಗಳು ಇತ್ಯರ್ಥವಾಗದ, ಪರಿಹಾರ ಸಿಗದ ಅರ್ಜಿಗಳೇ ಆಗಿತ್ತು. ಇಷ್ಟು ಮಾತ್ರಕ್ಕೆ ರಸ್ತೆ ಅಡ್ಡಗಟ್ಟಿ ಜನತಾ ದರ್ಶನ ಅನ್ನೋ ಹೆಸರು ಕೊಟ್ಟು ಸಭೆ ಮಾಡೋ ಅವಶ್ಯಕತೆ ಇತ್ತಾ ಎಂದು ಕಾಂಗ್ರೆಸ್ ಮುಖಂಡ ಗವಿರಾಯಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಅಂದರೆ ಈ ತಾಲೂಕು ಮಟ್ಟದಲ್ಲಿ ಕೆಲಸಗಳು ತಹಸೀಲ್ದಾರ್ ಆಫೀಸಲ್ಲಾಗ್ಬೋದು, ತಾಲೂಕು ಮಟ್ಟದ ಅಧಿಕಾರಿಗಳ ಕಚೇರಿಗಳಲ್ಲಿ ಕೆಲಸ ಆಗದಿರುವಾಗ DC-ಗಾಗ್ಬೋದು, ಮಿನಿಸ್ಟ್ರಿಗಾಗ್ಬೋದು, MLA ಆಗ್ಬೋದು ದೂರು ಕೊಡಬೇಕು ಅಂತ ಬಂದಿರೋದು ಜನ. ಅವರೇ ಇಲ್ಲದಿದ್ದಾಗ ಕೊಟ್ಟೇನು ಪ್ರಯೋಜನ ಅನ್ನೋದೊಂದು. ಜೊತೆಗೆ ಜನನೇ ಇಲ್ಲ ನೋಡಿ ಸರ್. ಜನಸ್ಪಂದನ ಅಂದರೆ ಇದುವರೆಗೂ ಒಂದು ಫ್ಲೆಕ್ಸಿ, ತಾಲೂಕು ಆಫೀಸಲ್ಲಾಗಲಿ ಫ್ಲೆಕ್ಸಿ ಆಗಲಿ, ಗ್ರಾಮ ಮಟ್ಟದಲ್ಲಿ ಒಂದು ಪಾಂಪ್ಲೆಟ್ ಆಗಲಿ ಏನೂ ಕೊಟ್ಟಿಲ್ಲ. 2019-20 ಕೊಟ್ಟು ಅರ್ಜಿಗಳು ಹೋಗಿದ್ದೀವಿ, ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ. ಆಯಿತು ಅಂತಾರೆ, ನಾಳೆ ಬನ್ನಿ ಅಂತಾರೆ, ನೀವು ನಾಳಿದ್ದು ಬನ್ನಿ ಅಂತಾರೆ. ಇದೆಲ್ಲ ಕಾಟಾಚಾರಕ್ಕೆ ಸರ್ಕಾರಕ್ಕೆ ಏನು ಇದು ಉಪಯೋಗ ಆಗಲ್ಲ, ಜನಕ್ಕಂತೂ ಉಪಯೋಗ ಆಗೋದೇ ಇಲ್ಲ ಸರ್. ಇದು ವೇಸ್ಟ್ ಇದು. ವೇದಿಕೆಯಲ್ಲಿ ತಹಸೀಲ್ದಾರ್ ಅನಿಲ್, ನಗರಸಭಾ ಕಮಿಷನರ್ ಮಂಜುನಾಥ್, TPS ಇಒ ಮಂಜುನಾಥ್, ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್, ಇತರೆ ಇಲಾಖಾ ಅಧಿಕಾರಿಗಳು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನಾದ್ಯಂತ ನಕಲಿ ಕ್ಲಿನಿಕ್ಗಳ ಹಾವಳಿ ಹೆಚ್ಚಾಗಿದೆ. ನಕಲಿ ವೈದ್ಯರು ಯಾವುದೇ ರೀತಿಯ ಸಮರ್ಪಕವಾದ ದಾಖಲೆಗಳನ್ನು ಹೊಂದದೆ ತಾವು ವೈದ್ಯರೆಂದು ಹೇಳಿಕೊಂಡು ಜನರನ್ನು ನಂಬಿಸಿ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಿ ಅವರ ಪ್ರಾಣಕ್ಕೆ ಹಾನಿಯಾಗುವಂತಹ ಔಷಧಿಗಳನ್ನು ಚಿಕಿತ್ಸೆಯಾಗಿ ನೀಡುತ್ತಿದ್ದಾರೆಂಬ ಖಚಿತ ಮಾಹಿತಿಯ ಆಧಾರದ ಮೇಲೆ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ನೇತೃತ್ವದ ತಂಡ ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳಿ ಗ್ರಾಮದಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಅಕ್ರಮವಾಗಿ ನಡೆಸುತ್ತಿದ್ದ ಮುನೀರ್ ಅಹಮದ್ ಎಂಬುವರ ನಕಲಿ ಕ್ಲಿನಿಕ್ ಮೇಲೆ ದಾಳಿ ಮಾಡಿ
ಕ್ಲಿನಿಕ್ಗೆ ಬಾಗಿಲು ಜಡಿದು ಕೆಪಿಎಂಇ ಆಕ್ಟ್ 2007 ಅಡಿಯಲ್ಲಿ ನೋಟಿಸ್ ನೀಡಿ ಕ್ಲಿನಿಕ್ ಅನ್ನು ಮುಚ್ಚಿಸಲಾಯಿತು. ಮರುಭೇಟಿ ನೀಡಿದಾಗ ಕ್ಲಿನಿಕ್ ನಡೆಸುತ್ತಿರುವುದು ಕಂಡುಬಂದರೆ ಅಂತಹವರ ಮೇಲೆ ಪ್ರಕರಣ ದಾಖಲಿಸಲಾಗುವುದೆಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ದಟ್ಟವಾದ ಮಂಜು ಕವಿಯುತ್ತಿದ್ದು, ರಾಜ್ಯದ ಹಲವೆಡೆ ಬೆಳಗಿನ ವೇಳೆ ಅಪಘಾತಗಳು ಹೆಚ್ಚಾಗುತ್ತಿವೆ. ಬುಧವಾರ ಬೆಳಗ್ಗೆ ದಟ್ಟವಾದ ಮಂಜು ಕವಿದಿದ್ದರಿಂದ ವಾಹನಗಳು ಕಾಣದೆ ಒಂದರ ಹಿಂದೆ ಒಂದಂತೆ 5 ಬಸ್ಗಳು ಸರಣಿಯಾಗಿ ಡಿಕ್ಕಿಯಾಗಿವೆ. ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದಾರೆ. ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಸರಣಿ ಅಪಘಾತ ನಡೆದಿದೆ. ತೊಡಚಿನಗುಪ್ಪೆ ಬಳಿ 5 ಖಾಸಗಿ ಬಸ್ಗಳ ನಡುವೆ ಸರಣಿ ಅಪಘಾತ ನಡೆದಿದ್ದು, ಸಾಕಷ್ಟು ಜನರು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ. ಮುಂಜಾನೆ ಮಂಜು ಸಂಪೂರ್ಣ ಆವರಿಸಿದ್ದರಿಂದ ರಸ್ತೆ ಕಾಣದೆ ಅಪಘಾತ ಸಂಭವಿಸಿದೆ ಎನ್ನಲಾಗುತ್ತಿದೆ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದ್ದು, ನೆಲಮಂಗಲ ಸಂಚಾರಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಚಿಕ್ಕಬಳ್ಳಾಪುರ, ಬೆಂಗಳೂರು ಕರ್ನಾಟಕ ರಾಜ್ಯವಷ್ಟೇ ಅಲ್ಲ, ದೂರದ ಹಿಂದುಳಿದ ಪ್ರದೇಶ ರಾಜಸ್ಥಾನದಲ್ಲೂ ಸಹಾಯದ ಹಸ್ತ ಚಾಚಿರುವ ಜೈನ್ ಮಿಷನ್ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಮತ್ತು ಪ್ರಾಜೆಕ್ಟ್ ದೃಷ್ಟಿ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ರಾಜಸ್ಥಾನದಲ್ಲಿ 8,000ಕ್ಕೂ ಅಧಿಕ ಮಂದಿಗೆ ನೇತ್ರ ತಪಾಸಣೆ ನಡೆಸಿ 2,075 ಮಂದಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ದಾಖಲೆ ಬರೆದಿದ್ದಾರೆ. ಈ ಕುರಿತು ಒಂದು ವರದಿ. ಆರೋಗ್ಯ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಚಿಕ್ಕಬಳ್ಳಾಪುರ ವಿಶೇಷವಾಗಿ ಕಣ್ಣು ಕಾಣದವರ ಪಾಲಿಗೆ ಸಂಜೀವಿನಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸಹಸ್ರಾರು ಮಂದಿಗೆ ದೃಷ್ಟಿಯನ್ನು ನೀಡಿದೆ. ಕಳೆದ 14 ವರ್ಷಗಳಿಂದಲೂ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ತಿಂಗಳು ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರ ಮತ್ತು ತಪಾಸಣಾ ಶಿಬಿರಗಳನ್ನು ನಡೆಸಿ ಈ ಭಾಗದ ಜನರಿಗೆ ಜೈನ್ ಸಂಸ್ಥೆ ಆಶಾಕಿರಣವಾಗಿದೆ. ರಾಜಸ್ಥಾನದಲ್ಲೂ ಪ್ರತಿ ವರ್ಷ ಉಚಿತ ನೇತ್ರ ತಪಾಸಣೆ ಶಸ್ತ್ರಚಿಕಿತ್ಸೆಯನ್ನು ಆಯೋಜಿಸುತ್ತಾ ಬಂದಿದ್ದು, 25ನೇ ಉಚಿತ ನೇತ್ರ ತಪಾಸಣಾ ಶಿಬಿರದಲ್ಲಿ ರಾಜಸ್ಥಾನದ ಜೋಧ್ಪುರ, ಜಲೋರ್ ಮತ್ತು ಪಾಲಿ ಜಿಲ್ಲೆಗಳಲ್ಲಿ ಡಿಸೆಂಬರ್ 18ರಿಂದ 27ರವರೆಗೆ ಶಿಬಿರಗಳನ್ನು ಆಯೋಜಿಸಿ 8,140 ಮಂದಿಗೆ ಕಣ್ಣಿನ ತಪಾಸಣೆ ನಡೆಸಿದ್ದು, 2,075 ಮಂದಿಗೆ ಕಣ್ಣಿನ ಪೊರೆ ಸೇರಿದಂತೆ ವಿವಿಧ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿದ್ದಾರೆ. 4,250 ಮಂದಿಗೆ ಉಚಿತ ಕನ್ನಡಕಗಳನ್ನು ವಿತರಿಸಲಾಗಿದೆ. ಜೈನ್ ಮಿಷನ್ ಆಸ್ಪತ್ರೆ ಅಧ್ಯಕ್ಷ ಡಾಕ್ಟರ್ ನರ್ಪತ್ ಸೋಲಂಕಿ, ರಾಕೇಶ್ ಉತ್ತಮ್ ಚಂದ್ರ ಜೈನ್, ಜೈನ್ ಮಿಷನ್ ಆಸ್ಪತ್ರೆ ಟ್ರಸ್ಟಿ ರಮೇಶ್ ಜೈನ್, ಖಜಾಂಚಿ ಎಂ ಸುಂದರ್ರಾಮ್, ಡಾಕ್ಟರ್ ಪ್ರಮೋದ್ ಸೇರಿದಂತೆ ಮುಂತಾದವರು ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆಯವರು ಯಂತ್ರೋಪಕರಣ ಮತ್ತು ಸ್ಕ್ರಾಪ್ಗಳನ್ನು ನ್ಯಾಯಾಲಯದ ಆದೇಶದ ವಿರುದ್ಧವಾಗಿ ಮಾರಾಟ ಮಾಡಿ ಸರ್ಕಾರಕ್ಕೆ ಜಿಎಸ್ಟಿ ಹಾಗೂ ಕಾರ್ಮಿಕರಿಗೆ ಬಾಕಿ ವೇತನವನ್ನು ಪಾವತಿಸದೆ ಸಾಗಾಣಿಕೆ ಮಾಡುತ್ತಿದ್ದಾರೆಂದು ಆರೋಪಿಸಿ ಸಕ್ಕರೆ ಕಾರ್ಖಾನೆಯ ಮಾಜಿ ಕಾರ್ಮಿಕರು ಕಾರ್ಖಾನೆಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ಕಾರ್ಮಿಕ ಸಂಘದ ಅಧ್ಯಕ್ಷ ಸಿಎಸ್ ಮೋಹನ್ ಮಾತನಾಡಿ, ಕರ್ನಾಟಕ ಉಚ್ಚ ನ್ಯಾಯಾಲಯವು ದಿನಾಂಕ 25/3/2013 ಆದೇಶವನ್ನು ಕಾರ್ಖಾನೆಯವರು ಉಲ್ಲಂಘನೆ ಮಾಡಿ ಕಾರ್ಖಾನೆಯ ಯಂತ್ರೋಪಕರಣಗಳನ್ನು 23 ಕೋಟಿಗೆ ಖಾಸಗಿಯವರಿಗೆ ಮಾರಾಟ ಮಾಡಿದ್ದಾರೆ. ಕಾರ್ಖಾನೆಯ 567 ಕಾರ್ಮಿಕರಿಗೆ 70 ಕೋಟಿ ವೇತನ ಬಾಕಿ ಇದ್ದು, ಇದರಲ್ಲಿ ಅಸಲು 36 ಕೋಟಿ, ನ್ಯಾಯಾಲಯದ ಆದೇಶದಂತೆ ಶೇಕಡಾ 12ರಷ್ಟು ಬಡ್ಡಿ, ಒಟ್ಟು 70 ಕೋಟಿ ಬಾಕಿ ಇದ್ದು ಕಾರ್ಮಿಕರಿಗೆ ಈ ಹಣವನ್ನ ನೀಡಬೇಕೆಂದು ಈ ಹಿಂದೆಯೇ ನ್ಯಾಯಾಲಯವು ಆದೇಶವನ್ನ ನೀಡಿದೆ ಎಂದು ಹೇಳಿದ್ರು. ಆದರೆ ಇವತ್ತಿನ ದಿವಸ 300 ಕೋಟಿ ಇವತ್ತು ಬಂದು ಬರೀ 5 ಕೋಟಿಗೆ ಮಾರಿರೋದು ಎಲ್ಲ ಕಣ್ಮುಚ್ಕೊಂಡು ಇವತ್ತವರೆಗೂ ಸುಮ್ಮನೆ ಕೂತಿದ್ದಾರೆ. 300 ಕೋಟಿಗೆ ಇವಾಗ ಮಾಡಿರೋದನ್ನ ನಮ್ಮ ದುಡ್ಡು ಕೊಡೋದಕ್ಕೆ ಇವ್ರಿಗೆ ಆಫ್ಟರ್ ಆಲ್ ಫ್ಯಾಕ್ಟ್ರಿ ವರ್ಕರ್ಸು
ಕಷ್ಟ ಬಿದ್ದಿರೋ ವರ್ಕರ್ಸ್ಗೆ ದುಡ್ಡು ಕೊಡೋದಕ್ಕೆ ಆರ್ಡರ್ ಆಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದಾನೆ. ಇವಾಗ ನಮ್ಗೆ ಎಷ್ಟು ದುಡ್ಡು ಬಾಕಿ ಬಿದ್ದೋ ಅದ್ರ 2ರಷ್ಟು ಲಾಯರ್ಗಳಿಗೆ ಫೀಸ್ ಕೊಟ್ಬಿಟ್ಟು ಅಷ್ಟು ಖರ್ಚು ಮಾಡಿದ್ದಾರೆ. ನಮ್ಗೆ ದುಡ್ಡು ಕೊಡೋದಕ್ಕೆ ಇವಾಗ ಹಿಂದೆ ಮುಂದೆ ನೋಡ್ಬಿಟ್ಟು ಇವಾಗ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ. ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ ದಾಖಲೆಗಳನ್ನು ತಂದು ತೋರಿಸಿ ಅದು ಕಾನೂನು ಬದ್ಧವಾಗಿದ್ದಲ್ಲಿ ನೀವು ಸ್ಕ್ರಾಪ್ ಸಾಗಾಣಿಕೆ ಮಾಡಿ ಅಲ್ಲಿಯವರೆಗೆ ಈ ಸಾಗಾಣಿಕೆ ನಿಲ್ಲಿಸುವಂತೆ ಕಾರ್ಖಾನೆಯವರಿಗೆ ಸೂಚಿಸಿದ ಬಳಿಕ ಕಾರ್ಮಿಕರು ಪ್ರತಿಭಟನೆ ಹಿಂಪಡೆದರು. ಪ್ರತಿಭಟನೆಯಲ್ಲಿ ಮುಖಂಡ ಜಿಆರ್ ನವೀನ್ ಕುಮಾರ್, ಕಾರ್ಮಿಕರಾದ ರವಿಕುಮಾರ್, ನಟರಾಜ್, ವೆಂಕಟೇಶ್, ಮಿರ್ಜಾ ಅಕ್ಬರ್ ಅಲಿ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಭಾರತ ದೇಶವು ಪ್ರಧಾನಿ ಮೋದಿ ಕನಸಿನ ವಿಕಸಿತ ಭಾರತ ಆಗಬೇಕಾದ್ರೆ ದೇಶದ ಜಿಡಿಪಿ 11.5 ಇರಲೇಬೇಕಿದೆ. ಪ್ರಸ್ತುತ ದೇಶದ ಜಿಡಿಪಿ 6.5 ಇರುವುದು ಆಶಾದಾಯಕ ಬೆಳವಣಿಗೆ ಆಗಿದೆ ಎಂದು L&D ಕನ್ಸ್ಟ್ರಕ್ಷನ್ ನಿವೃತ್ತ ಕಾರ್ಯನಿರ್ವಾಹಕ ನಿರ್ದೇಶಕ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ನಾಗಾರ್ಜುನ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಅಮೃತ ಕಾಲ ವಿಮರ್ಶಾ ವಿಕಸಿತ ಭಾರತ 2047 ಕಾರ್ಯಕ್ರಮಕ್ಕೆ L&T ಕನ್ಸ್ಟ್ರಕ್ಷನ್ಸ್ ನಿವೃತ್ತ ಕಾರ್ಯನಿರ್ವಾಹಕ ನಿರ್ದೇಶಕ ಡಿಕೆ ಶಿವಕುಮಾರ್ ಚಾಲನೆ ನೀಡಿ ಮಾತನಾಡಿ, ತಾಂತ್ರಿಕ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳ ಕೈಯಲ್ಲಿ ದೇಶದ ಭವಿಷ್ಯ ಅಡಗಿರುವುದರಿಂದ ಕೌಶಲ್ಯಯುತ ಶಿಕ್ಷಣಕ್ಕೆ ಪ್ರತಿಯೊಬ್ಬರೂ ಒತ್ತು ನೀಡಬೇಕು. 2047ಕ್ಕೆ ದೇಶವು ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತವಾಗಿ 100 ವರ್ಷ ತುಂಬಲಿದೆ. ಇಷ್ಟರ ವೇಳೆಗೆ ಭಾರತವು ಅಭಿವೃದ್ಧಿಶೀಲ ದೇಶವಾಗಬೇಕಾದ್ರೆ ತಲಾದಾಯ ವೃದ್ಧಿಯಾಗಲೇಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ರವಿಶಂಕರ್, ಉಪಪ್ರಾಂಶುಪಾಲ ನಾಗೇಶ್, ನಿರ್ದೇಶಕ ಗೋಪಾಲಕೃಷ್ಣ, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಚಿಂತಾಮಣಿ ನಗರಸಭೆಯ ವಾರ್ಡ್ ನಂಬರ್ 18ರ ಕೀರ್ತಿನಗರ ವಾರ್ಡ್ಗೆ ಬುಧವಾರ ಶಾಂತಿಯುತವಾಗಿ ಉಪಚುನಾವಣೆ ನಡೆಯಿತು. ಉಪಚುನಾವಣಾ ಕಣದಲ್ಲಿ 3 ಜನ ಅಭ್ಯರ್ಥಿಗಳಿದ್ದು, ಕಾಂಗ್ರೆಸ್ ಪಕ್ಷದಿಂದ ಮಹಮ್ಮದ್ ಶಫೀಕ್, ಜೆಡಿಎಸ್ ಪಕ್ಷದಿಂದ ಮುನಾವರ್ ಪಾಷಾ ಅಲಿಯಾಸ್ ಎಂಎಲ್ಎ ಹಾಗೂ ಬಿಜೆಪಿ ಪಕ್ಷದಿಂದ ಬಿವಿ ಸೂರ್ಯನಾರಾಯಣ ಪ್ರಕಾಶ್ ಸ್ಪರ್ಧಿಸಿದ್ದಾರೆ. ಬೆಳಗ್ಗೆಯಿಂದಲೇ ಚುನಾವಣಾ ಕಣದಲ್ಲಿದ್ದ ಅಭ್ಯರ್ಥಿಗಳು ಹಾಗೂ ಬೆಂಬಲಿಗರು ಮತಗಟ್ಟೆ ಕೇಂದ್ರ ಬಳಿ ಮತ ಚಲಾಯಿಸಲು ಬಂದವರ ಬಳಿ ಮತಯಾಚನೆ ಮಾಡುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು. 73.94% ಮತದಾನವಾಗಿದ್ದು, ಡಿಸೆಂಬರ್ 30ರಂದು ಮತ ಎಣಿಕೆ ನಡೆಯಲಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದು, ಮತಗಟ್ಟೆಗೆ ಚಿಕ್ಕಬಳ್ಳಾಪುರ ಎಸ್ಪಿ ಖಾಸಿಂ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಆದೇಶದಂತೆ ದೇವನಹಳ್ಳಿ ಸಾದಹಳ್ಳಿ ಟೋಲ್ನಿಂದ ಬೆಂಗಳೂರು ಕಬ್ಬನ್ ಪಾರ್ಕ್ವರೆಗೆ ರ್ಯಾಲಿಯನ್ನು ಹಮ್ಮಿಕೊಳ್ಳಲು ಕರೆ ನೀಡಿದ್ದರಿಂದ ಕರವೇ ಪ್ರತಿಭಟನಾಕಾರರು ಬೆಳಗ್ಗೆ 11 ಗಂಟೆಯಿಂದಲೇ ದಂಡೋಪದಂಡವಾಗಿ ಜನರು ಸೇರತೊಡಗಿದ್ರು. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಎಂಬ ಘೋಷಣೆಗಳನ್ನು ಕೂಗುತ್ತಾ ಕನ್ನಡದಲ್ಲಿಯೇ ನಾಮಫಲಕಗಳನ್ನು ಅಳವಡಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲವು ಕರವೇ ಕಾರ್ಯಕರ್ತರು ಖಾಸಗಿ ಹೋಟೆಲ್, ಕಂಪನಿಗಳ ಮುಂದೆ ಅಳವಡಿಸಿದ್ದ ಇಂಗ್ಲಿಷ್ ನಾಮಫಲಕವನ್ನು ಕಿತ್ತು ಹಾಕುವುದರ ಮೂಲಕ ಕಿಡಿಕಾರಿದ್ರು. ರಸ್ತೆಯಲ್ಲಿ ಕುಳಿತು ನೃತ್ಯ ಮಾಡುವುದರ ಮೂಲಕ ಗಮನ ಸೆಳೆದ್ರು. ಕರವೇ ಕಾರ್ಯಕರ್ತರನ್ನು ನಿಯಂತ್ರಿಸಲು ಪೊಲೀಸರು ಬ್ಯಾರಿಗೇಡ್ ಅಳವಡಿಸಿದ್ರು. ಬಸ್ಗಳ ವ್ಯವಸ್ಥೆಯನ್ನ ಸಹ ಮಾಡಿಕೊಳ್ಳಲಾಗಿತ್ತು. ಗುಡಿಬಂಡೆ ಪಟ್ಟಣದ 2ನೇ ವಾರ್ಡ್ನ ಹೌಸಿಂಗ್ ಬೋರ್ಡ್ ಕಾಲೋನಿ ಮತ್ತು ಸೊಪ್ಪಿನಪೇಟೆಗೆ ನಡೆದ ಉಪಚುನಾವಣೆಯಲ್ಲಿ 85% ಅಷ್ಟು ಮತದಾನ ಆಗಿದೆ ಎಂದು ಚುನಾವಣಾಧಿಕಾರಿ ಅಮರನಾರಾಯಣ ರೆಡ್ಡಿ ತಿಳಿಸಿದರು. ವಕೀಲ ಹಾಗೂ ಉಪಾಧ್ಯಕ್ಷರಾಗಿದ್ದ ಅನಿಲ್ ಕುಮಾರ್ ನಿಧನರಾಗಿ ತೆರವಾಗಿದ್ದ ಸದಸ್ಯ ಸ್ಥಾನಕ್ಕೆ ಬುಧವಾರ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ನಡೆದ ಉಪಚುನಾವಣೆಯಲ್ಲಿ ಒಟ್ಟು 823 ಮತಗಳ ಪೈಕಿ ಮಹಿಳೆ 357, ಪುರುಷ 347 ಸೇರಿ ಒಟ್ಟು 704 ಮತಗಳು ಚಲಾವಣೆ ಆಗಿದೆ ಎಂದು ತಿಳಿಸಿದ್ದಾರೆ.
ಇನ್ನು ಚುನಾವಣೆ ಹಿನ್ನೆಲೆ ಶಾಲೆಗೆ ರಜೆ ಘೋಷಿಸಿದ್ದು ಸೂಕ್ತ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮ ವಹಿಸಲಾಗಿತ್ತು. ಗೌರಿಬಿದನೂರು ನಗರದಲ್ಲಿ ಇತ್ತೀಚೆಗೆ ನಡೆದ ಆಟೋ ಮತ್ತು ಭಾರೀ ವಾಹನದ ನಡುವೆ ಉಂಟಾದ ಅಪಘಾತದಿಂದ ಇಬ್ಬರು ಸಾವನ್ನಪ್ಪಿ ಹಲವರು ಜನ ಗಾಯಗೊಂಡಿದ್ರು. ಈ ಕಾರಣದಿಂದ ಆಟೋಗಳಲ್ಲಿ 3 ಜನಕ್ಕಿಂತ ಹೆಚ್ಚು ಜನರನ್ನ ಮುಳ್ಳಿಸಬಾರದೆಂದು ಪೊಲೀಸರು ಹಾಗೂ ಶಿಕ್ಷಣ ಇಲಾಖೆ ಕ್ರಮ ಕೈಗೊಂಡಿದ್ದರು. ಆದರೆ ಕಳೆದ ಕೆಲವು ದಿನಗಳಿಂದ ಆಟೋಗಳಲ್ಲಿ ಮತ್ತೆ 3ಕ್ಕಿಂತಲೂ ಹೆಚ್ಚು ಜನರನ್ನ ತುಂಬಿಕೊಂಡು ಗೌರಿಬಿದನೂರು ನಗರಕ್ಕೆ ಬರುತ್ತಿದ್ದು, ಇದರಿಂದ ಮತ್ತೆ ಅಪಘಾತಗಳು ಹೆಚ್ಚಾಗುವ ಸಂಭವ ಇರೋದ್ರಿಂದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸರು ತಕ್ಷಣವೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಜಿಲ್ಲಾಧ್ಯಕ್ಷ ನರಸಿಂಹಗೌಡ ಆಗ್ರಹಿಸಿದರು. ಈ ಸಂಬಂಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ನೀಡಿರುವ ಅವರು ತಕ್ಷಣವೇ 3ಕ್ಕಿಂತ ಹೆಚ್ಚು ಜನರನ್ನ ಆಟೋದಲ್ಲಿ ಸುತ್ತಿರುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ತಿಳಿಸಬೇಕೆಂದು ಶಿಕ್ಷಣಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ರುದ್ರಾರಾಧ್ಯ, ರಾಜಕುಮಾರ್, ರಂಗನಹಳ್ಳಿ, ಆದಿಮೂರ್ತಿ ರೆಡ್ಡಿ ಉಪಸ್ಥಿತರಿದ್ದು ಶಿಕ್ಷಣಾಧಿಕಾರಿಗಳಿಗೆ ಮತ್ತು ತಾಲೂಕು ತಹಸೀಲ್ದಾರ್ ಮಹೇಶ್ ಪತ್ರಿ ಅವರಿಗೆ ಮನವಿ ಪತ್ರ ನೀಡಿದರು. ಕೆಪಿಸಿಸಿ ಉಪಾಧ್ಯಕ್ಷರಾದ ಜನಘಟ್ಟ ವೆಂಕಟಮುನಿಯಪ್ಪ ಅವರು ತಾಲೂಕಿನ ಜನಘಟ್ಟ ಗ್ರಾಮದ ನಿವಾಸದಲ್ಲಿ ಬುಧವಾರ ಬೆಳಗ್ಗೆ ವಯೋಸಹಜ ಕಾಯಿಲೆಯಿಂದ ವಿಧಿವಶರಾಗಿದ್ದಾರೆ. ಮೃತರಿಗೆ 82 ವರ್ಷ ವಯಸ್ಸಾಗಿತ್ತು. ಶ್ರೀಯುತರು ಕೋಲಾರ ಎಪಿಎಂಸಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಹಾಗೂ ವೇಮಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಕೆಯುಡಿಎ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಮಾಜಿ ಸಚಿವ ಸಿ ಬೈರೇಗೌಡರ ವಿರುದ್ಧ 1994 ಹಾಗೂ 1999ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು. ನಂತರ ಕೃಷ್ಣ ಬೈರೇಗೌಡರ ವಿರುದ್ಧ 2003ರಲ್ಲಿ ಸ್ಪರ್ಧೆ ಮಾಡಿದರು. ನಂತರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿಯೂ ಸಹ ಸೇವೆಯನ್ನ ಸಲ್ಲಿಸಿದ್ದಾರೆ. ಮೃತರಿಗೆ 2 ಪತ್ನಿಯರು ಶಾರದಮ್ಮ ಮತ್ತು ಸರಸಮ್ಮ, ಓರ್ವ ಪುತ್ರ ಹಾಗೂ 5 ಪುತ್ರಿಯರನ್ನು ಹಾಗೂ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ರಾಜ್ಯ ವಿಧಾನಸಭಾ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಮಾಜಿ ಸಚಿವ ಕೆ ಶ್ರೀನಿವಾಸ್ ಗೌಡ, ಕೋಲಾರ ಶಾಸಕ ಡಾಕ್ಟರ್ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್, ಮಾಜಿ ಸಚಿವ ಆರ್ ವರ್ತೂರ್ ಪ್ರಕಾಶ್, ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಸೇರಿದಂತೆ ಅನೇಕ ಮುಖಂಡರು ಮೃತರ ಸ್ವಗ್ರಾಮ ಜನಘಟ್ಟಕ್ಕೆ ತೆರಳಿ ಅಂತಿಮ ದರ್ಶನ ಪಡೆದಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಸಿ ಮತ್ತು ಎಚ್ಎನ್ ವ್ಯಾಲಿ ಯೋಜನೆಯ ನೀರನ್ನು 3ನೇ ಹಂತದಲ್ಲಿ ಶುದ್ಧೀಕರಿಸುವ ಬಗ್ಗೆ ಸರ್ಕಾರದಲ್ಲಿ ಚರ್ಚೆ ನಡೆಸಲಾಗುತ್ತಿದೆ. ಸಿಎಂ ಸಿದ್ದರಾಮಯ್ಯ. ವರದಕ್ಷಿಣೆ ಆರೋಪದಡಿ ಜೈಲಿಗೆ ಎಂಟ್ರಿ ಕೊಟ್ಟ 2 ಗಂಟೆಯಲ್ಲೇ ವಿಚಾರಣಾಧೀನ ಆರೋಪಿ ಸಾವು, ಜೈಲಿನಲ್ಲಿ ಇಲ್ಲ ಪ್ರಾಥಮಿಕ ಚಿಕಿತ್ಸಾ ವ್ಯವಸ್ಥೆ. ಕೋವಿಡ್-19 ರೂಪಾಂತರಿ ವೈರಸ್ ತಡೆಯಲು ಟಾಸ್ಕ್ ಫೋರ್ಸ್ ಸಭೆ, ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಶಾಸಕ ಸುಬ್ಬಾರೆಡ್ಡಿ ಸೂಚನೆ. ಒಡ ಹುಟ್ಟಿದ ಅಣ್ಣ ತಮ್ಮಂದಿರಿಂದಲೇ ಅನಾಗರಿಕ ವರ್ತನೆ, ಹೆಣ್ಣು ಮಗಳ ಮನೆಯ ಸುತ್ತ ದಾರಿ ಬಿಡದೆ ದಿಗ್ಬಂಧನ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.